ಟೀಮ್ ಇಂಡಿಯಾದ ಅಭಿಮಾನಿಗಳೆಲ್ಲ ಏಷ್ಯಾ ಕಪ್ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದಾರೆ. ಯಾರು ಕ್ಯಾಪ್ಟನ್ ಆಗ್ತಾರೆ, ಯಾರನ್ನೆಲ್ಲ ಸೆಲೆಕ್ಟ್ ಮಾಡಬಹುದು ಅಂತ ಒಂದಷ್ಟು ಕ್ಯಾಲ್ಕುಲೇಷನ್ಸ್ ನಲ್ಲಿದ್ದಾರೆ. ಆದರೆ BCCI ಮಾತ್ರ ಸದ್ದೇ ಇಲ್ಲದೆ ಇಬ್ಬರು ಲೆಜೆಂಡರಿ ಆಟಗಾರರ ಯುಗಾಂತ್ಯಕ್ಕೆ ಶರ ಬರಿತಾ ಇದೆ. ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರನ್ನ ODIನಿಂದಲೂ ಕೂಡ ಹೊರಗಿಡುವಂತ ಮಾಸ್ಟರ್ ಪ್ಲಾನ್ ನಲ್ಲಿದೆ. ಅಸಲಿಗೆ BCCIನ ಲೆಕ್ಕಾಚಾರವಾದ್ರೆ ಏನು? ರೋಹಿತ್ ಶರ್ಮಾ ಹಾಗೆ ವಿರಾಟ್ ಕೊಹ್ಲಿ ಅವರ ಪಾಲಿಗೆ ಆಸ್ಟ್ರೇಲಿಯಾ ಸರಣಿಯೇ ಕೊನೆಯಾಗುತ್ತಾ? 2027ರ ವಿಶ್ವಕಪ್ಗೆ ಯಾರಾಗ್ತಾರೆ ಸಾರಥಿ? ಈ ಬಗೆಗಿನ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. 2024ರ T20 ವಿಶ್ವಕಪ್ ಗೆದ್ದ ಖುಷಿಯಲ್ಲಿ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ T20I ಫಾರ್ಮೆಟ್ಗೆ ವಿದಾಯವನ್ನ ಘೋಷಿಸಿಬಿಟ್ಟಿದ್ರು. ಹಾಗೆ ಕಳೆದ ಮೇ ತಿಂಗಳಲ್ಲಿ ವಾರದ ಅಂತರದಲ್ಲೇ ಟೆಸ್ಟ್ ಕ್ರಿಕೆಟ್ನಿಂದಲೂ ಕೂಡ ಒಟ್ಟೊಟ್ಟಿಗೆ ನಿವೃತ್ತಿಯ ನಿರ್ಧಾರವನ್ನ ಮಾಡಿದ್ರು. ಸದ್ಯ ಭಾರತ ಪರ ಏಕದಿನ ಕ್ರಿಕೆಟ್ನಲ್ಲಿ ಮಾತ್ರ ಕಂಟಿನ್ಯೂ ಆಗ್ತಿದ್ದಾರೆ. ಬಟ್ ಈಗಿರುವಂತಹ ಬ್ರೇಕಿಂಗ್ ನ್ಯೂಸ್ ಅಂದ್ರೆ ಇನ್ನೇನು ಕೆಲ ದಿನಗಳಲ್ಲೇ ODI ಫಾರ್ಮೆಟ್ನಿಂದಲೂ ಕೂಡ ಈ ಇಬ್ಬರು ದಿಗ್ಗಜ ಆಟಗಾರರ ಅಂತಾರಾಷ್ಟ್ರೀಯ ಕ್ರಿಕೆಟ್ ಜರ್ನಿ ಮುಗಿಯುತ್ತೆ ಅನ್ನುವಂತ ಸುದ್ದಿ ಇದೆ. ಯಾಕಂದ್ರೆ ಹೊಸ ನಾಯಕನ ಜೊತೆ ಹೊಸ ಟೀಮ್ ಕಟ್ಟೋಕೆ ಟೀಮ್ ಇಂಡಿಯಾ ಮ್ಯಾನೇಜ್ಮೆಂಟ್ ಸರ್ವ ಸನ್ನದ್ಧವಾಗಿದೆ. 2027ರ ವಿಶ್ವಕಪ್ ಟಾರ್ಗೆಟ್, ಹೊಸ ಟೀಮ್ ಕಟ್ಟಲು BCCI ಪ್ಲಾನ್. 2023ರ ಏಕದಿನ ವಿಶ್ವಕಪ್ನಲ್ಲಿ ಫೈನಲ್ವರೆಗೂ ಕೂಡ ಸೋಲೆ ಕಾಣದೆ ಅಜೇಯವಾಗಿ ಕಾಲಿಟ್ಟಿದ್ದ ಟೀಮ್ ಇಂಡಿಯಾ ಫೈನಲ್ನಲ್ಲಿ ಮಾತ್ರ ಆಸ್ಟ್ರೇಲಿಯಾ ವಿರುದ್ಧ ಮುಗ್ಗರಿಸಿತ್ತು. ಅದು ಕೂಡ ಭಾರತದಲ್ಲೇ ನಡೆದಂತ ಟೂರ್ನಿಯಲ್ಲಿ ಸೋಲು ಕಂಡಿತ್ತು. ಬಟ್ 2027ರ ವಿಶ್ವಕಪ್ನಲ್ಲಿ ಕಪ್ ಗೆಲ್ಲಲೇಬೇಕು ಎನ್ನುವಂತಹ ಟಾರ್ಗೆಟ್ನಲ್ಲಿದೆ. ಇದಕ್ಕಾಗಿ ಬಲಿಷ್ಠ ಹಾಗೆ ಯುವ ತಂಡವನ್ನ ಕಟ್ಟಬೇಕಾದಂತ ಅನಿವಾರ್ಯತೆ ಕೂಡ ಇದೆ. ಹೀಗಾಗಿ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರನ್ನ ತಂಡದಿಂದ ಹೊರಗಿಡುವಂತ ಚಿಂತನೆ ನಡೀತಾ ಇದೆ. ಅದು ಅಲ್ಲದೆ ಮುಂದಿನ ವರ್ಷದ T20 ವಿಶ್ವಕಪ್ ಅನ್ನ ಗಮನದಲ್ಲಿಟ್ಟುಕೊಂಡು T20I ಪಂದ್ಯಗಳಿಗೆ ಹೆಚ್ಚಿನ ಪ್ರಿಫರೆನ್ಸ್ ನೀಡಿರೋದ್ರಿಂದ ಏಕದಿನ ಮಾದರಿಯಲ್ಲಿ ಬೆರಳೆಣಿಕೆಯಷ್ಟೇ ಪಂದ್ಯಗಳು ಮಾತ್ರ ನಡೆಯಲಿವೆ. 2025ನೇ ವರ್ಷ ಕಂಪ್ಲೀಟ್ ವೇಳೆಗೆ, ಅಂದ್ರೆ ಈ ವರ್ಷದ ಕಂಪ್ಲೀಟ್ ಆಗುವ ವೇಳೆಗೆ ಭಾರತ 6 ಏಕದಿನ ಪಂದ್ಯಗಳನ್ನ ಮಾತ್ರ ಆಡಲಿದೆ. ಅದರಲ್ಲಿ ಆಸ್ಟ್ರೇಲಿಯಾ ವಿರುದ್ಧ 3 ಹಾಗೆ ದಕ್ಷಿಣ ಆಫ್ರಿಕಾ ವಿರುದ್ಧ 3 ಪಂದ್ಯಗಳಷ್ಟೇ ಇರುತ್ತೆ. ಇನ್ನು 2026ರಲ್ಲಿ ನ್ಯೂಜಿಲೆಂಡ್, ಅಫ್ಘಾನಿಸ್ತಾನ, ಇಂಗ್ಲೆಂಡ್ ಮತ್ತು ವೆಸ್ಟ್ ಇಂಡೀಸ್ ವಿರುದ್ಧ ಏಕದಿನ ಸರಣಿಯನ್ನಾಡಲಿದೆ. ಹೀಗಾಗಿ ಫಿಟ್ನೆಸ್ ಫಾರ್ಮ್ ಉಳಿಸಿಕೊಳ್ತಾರ ಅನ್ನೋದು ಕೂಡ ಪ್ರಶ್ನೆಯಾಗಿದೆ. ವಿರಾಟ್ ಕೊಹ್ಲಿಗೆ ಈಗ 36 ವರ್ಷ, ರೋಹಿತ್ ಶರ್ಮಾಗೆ 38 ವರ್ಷ. 2027ರಲ್ಲಿ ನಡೆಯಲಿರುವಂತಹ ಏಕದಿನ ವಿಶ್ವಕಪ್ ವೇಳೆಗೆ ಇಬ್ರು ಕೂಡ 40 ವರ್ಷದ ಆಸುಪಾಸಿನಲ್ಲಿರ್ತಾರೆ. ರೋಹಿತ್ ಶರ್ಮಾಗೆ 40 ವರ್ಷ ವಯಸ್ಸಾಗಿದ್ರೆ ಆ ವೇಳೆಗೆ ವಿರಾಟ್ ಕೊಹ್ಲಿಗೆ 38 ವರ್ಷ ಆಗಿರುತ್ತೆ. ಹೀಗಾಗಿ ರೋಹಿತ್ ಮತ್ತು ಕೊಹ್ಲಿ ಇಲ್ಲದೆ ಈಗಿನಿಂದಲೇ ಹೊಸ ಟೀಮ್ ಕಟ್ಟೋದು ಕೂಡ ಸವಾಲಿದೆ. ಇದಕ್ಕೆ ಪುಷ್ಟಿ ನೀಡುವಂತೆ ಭಾರತ ಮತ್ತು ಆಸ್ಟ್ರೇಲಿಯಾ ಸರಣಿ ವೇಳೆ ಆಸ್ಟ್ರೇಲಿಯಾ ಕ್ರಿಕೆಟ್ ಬೋರ್ಡ್ ಇಬ್ಬರು ಲೆಜೆಂಡರಿ ಆಟಗಾರರಿಗೆ ಬೀಳ್ಕೊಡುಗೆ ಪಂದ್ಯವನ್ನು ಕೂಡ ಆಯೋಜನೆ ಮಾಡೋಕೆ ಸಿದ್ಧ ಅಂತ ಘೋಷಣೆಯನ್ನ ಮಾಡಿದೆ. ಇದೇ ಕಾರಣಕ್ಕೆ ರೋಹಿತ್ ಮತ್ತು ಕೊಹ್ಲಿ ಯುಗಾಂತ್ಯಕ್ಕೆ ಕಾಲ ಹತ್ತಿರವಾಯ್ತಾ ಎನ್ನುವಂತ ಅನುಮಾನಗಳು ಹೆಚ್ಚಾಗ್ತಾನೆ ಹೋಗ್ತಿದೆ. ಭಾರತ ತಂಡ ಆಸ್ಟ್ರೇಲಿಯಾದಲ್ಲಿ ಅಕ್ಟೋಬರ್ 19, 23 ಹಾಗೆ 25ರಂದು ಪರ್ತ್, ಅಡಿಲೇಡ್ ಮತ್ತು ಸಿಡ್ನಿಯಲ್ಲಿ 3 ಏಕದಿನ ಮಾದರಿಯ ಪಂದ್ಯಗಳನ್ನಾಡಲಿದೆ. ಇದೇ ಪ್ರವಾಸದಲ್ಲಿ BCCI ಇಬ್ಬರಿಗೂ ಕೂಡ ನಿವೃತ್ತಿ ನೀಡಿದ್ರೂ ಕೂಡ ಅಚ್ಚರಿ ಇಲ್ಲ. ರೋಹಿತ್ ಅವರಿಗೆ ನಾಯಕನಾಗಿ ಕೂಡ ತಂಡವನ್ನ ಮುನ್ನಡೆಸುವಂತ ಕೊನೆಯ ಅವಕಾಶ ಇದಾಗಬಹುದು. ಇನ್ನು ಭಾರತ ಏಕದಿನ ತಂಡದ ನಾಯಕ ರೋಹಿತ್ ಶರ್ಮಾ ಹಾಗೆ ವಿರಾಟ್ ಕೊಹ್ಲಿ 2025ರ ICC ಚಾಂಪಿಯನ್ಸ್ ಟ್ರೋಫಿ ಫೈನಲ್ನಲ್ಲಿ ಕೊನೆಯ ಬಾರಿಗೆ ಭಾರತ ಪರ ಕಾಣಿಸಿಕೊಂಡಿದ್ರು. ಫೈನಲ್ನಲ್ಲಿ ನ್ಯೂಜಿಲೆಂಡ್ ಎದುರು ಟೀಮ್ ಇಂಡಿಯಾ 4 ವಿಕೆಟ್ಗಳ ಅಂತರದ ಭರ್ಜರಿ ಗೆಲುವನ್ನ ಸಾಧಿಸಿತ್ತು. ಫೈನಲ್ನಲ್ಲಿ ಅರ್ಧ ಶತಕ ಸಿಡಿಸಿದ್ದ ರೋಹಿತ್ ಶರ್ಮಾ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನ ಗೆದ್ದುಕೊಂಡಿದ್ರು. ಇನ್ನು ಟೂರ್ನಿಯಲ್ಲಿ ವಿರಾಟ್ ಕೊಹ್ಲಿ 216 ರನ್ಗಳನ್ನ ಕಲೆ ಹಾಕಿದ್ರು. ಹಾಗೇನಾದ್ರೂ ಇವರಿಬ್ರು ಕೂಡ ಏಕದಿನ ಮಾದರಿಯಲ್ಲಿ ಕಂಟಿನ್ಯೂ ಆಗಬೇಕು ಅಂದ್ರೆ ದೇಶೀಯ ಟೂರ್ನಿಯಲ್ಲಿ ಕಣಕ್ಕಿಳಿಸಬೇಕು ಅಂತ BCCI ಸೂಚನೆ ನೀಡುವಂತ ಸಾಧ್ಯತೆಗಳಿವೆ. ವಿರಾಟ್ ಕೊಹ್ಲಿ ಹಾಗೆ ರೋಹಿತ್ ಶರ್ಮಾ IPL ಬಳಿಕ ಯಾವುದೇ ಪಂದ್ಯಗಳನ್ನಾಡಿಲ್ಲ. ಹೀಗಾಗಿ ಏಕದಿನ ಸರಣಿಗೂ ಮುನ್ನ ವಿಜಯ್ ಹಜಾರೆ ಟೂರ್ನಿ ಆಡಬೇಕಾಗುತ್ತೆ. ಅಲ್ಲಿ ತಮ್ಮ ಫಿಟ್ನೆಸ್ ಹಾಗೆ ಸಾಮರ್ಥ್ಯವನ್ನ ಪ್ರೂವ್ ಮಾಡಬೇಕಾಗುತ್ತೆ. ಅಷ್ಟಕ್ಕೂ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ವಿಜಯ್ ಹಜಾರೆ ಪಂದ್ಯಗಳನ್ನು ಆಡಿ ವರ್ಷಗಳೇ ಕಳೆದಿವೆ. ಕೊನೆಯ ಬಾರಿಗೆ ಯಾವಾಗ ಆಡಿದ್ರು ಅನ್ನೋದನ್ನ ನೋಡೋದಾದ್ರೆ ವಿರಾಟ್ ಕೊಹ್ಲಿ ಕೊನೆಯ ಬಾರಿಗೆ ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಕಾಣಿಸಿಕೊಂಡಿದ್ದು 2009-10ರ ಸೀಸನ್ನಲ್ಲಿ. ಫೆಬ್ರವರಿ 18ರಂದು ಗುರುಗಾವ್ನಲ್ಲಿ ಡೆಲ್ಲಿ ತಂಡ ಸರ್ವಿಸಸ್ ವಿರುದ್ಧ ಅಖಾಡಕ್ಕಿಳಿದಿತ್ತು. ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ವಿರಾಟ್ ಕೊಹ್ಲಿ ಆಗ ತಂಡವನ್ನ ಲೀಡ್ ಮಾಡ್ತಾ ಇದ್ರು, ಅಂದ್ರೆ ಕ್ಯಾಪ್ಟನ್ ಆಗಿದ್ರು. ಆದ್ರೆ ಬ್ಯಾಟಿಂಗ್ ನಲ್ಲಿ ಅವರಿಂದ ಉತ್ತಮ ಪ್ರದರ್ಶನ ಬಂದಿರಲಿಲ್ಲ. 16 ರನ್ ಗಳಿಸಲಷ್ಟೇ ಸಾಧ್ಯವಾಗಿತ್ತು. ಹೀಗಿದ್ರೂ ಕೂಡ ಇತರೆ ಆಟಗಾರರ ಸಹಾಯದಿಂದ
ದೆಹಲಿ ತಂಡ 311 ರನ್ಗಳನ್ನ ಕಲೆ ಹಾಕಿತ್ತು. ಮತ್ತೊಂದು ಕಡೆ ಸರ್ವೀಸಸ್ ತಂಡವನ್ನ ಕೇವಲ 198 ರನ್ಗಳಿಗೆ ಸೀಮಿತಗೊಳಿಸಿತ್ತು. ಪರಿಣಾಮ ಆತಿಥೇಯರಿಗೆ 113 ರನ್ಗಳ ಗೆಲುವು ಸಿಕ್ಕಿತ್ತು. ಇನ್ನು ರೋಹಿತ್ ಶರ್ಮಾ ಬಗ್ಗೆ ಹೇಳೋದಾದ್ರೆ ಅವರ ಕೊನೆಯ ವಿಜಯ್ ಹಜಾರೆ ಟ್ರೋಫಿ ಪಂದ್ಯ 2018 ಅಕ್ಟೋಬರ್ 17ರಂದು ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಹೈದರಾಬಾದ್ ವಿರುದ್ಧ ಮುಂಬೈ ಪರ ನಡೆದ ಸೆಮಿಫೈನಲ್ ಪಂದ್ಯ ಆಗಿತ್ತದು. ಆ ಪಂದ್ಯದಲ್ಲಿ ಮಳೆ ಕಾರಣಕ್ಕಾಗಿ ಮುಂಬೈ ತಂಡಕ್ಕೆ 96 ರನ್ಗಳ ಟಾರ್ಗೆಟ್ ಅನ್ನು ನೀಡಲಾಗಿತ್ತು. ರೋಹಿತ್ ಶರ್ಮಾ 24 ಎಸೆತಗಳಲ್ಲಿ 17 ರನ್ ಗಳಿಸಿ ಔಟ್ ಆಗಿದ್ರು. ಇನ್ನು 2024ರಲ್ಲಿ ಬಾರ್ಡರ್ ಗವಾಸ್ಕರ್ ಟ್ರೋಫಿಗೂ ಮುಂಚಿತವಾಗಿ ಬಿಸಿಸಿಐ ಹಿರಿಯ ಆಟಗಾರರಿಗೆ ರಣಜಿ ಟ್ರೋಫಿಗೆ ಕಂಬ್ಯಾಕ್ ಮಾಡೋಕೆ ಆದೇಶ ನೀಡಿತ್ತು. ಇಬ್ಬರು ಆಟಗಾರರು ಕೂಡ ರಣಜಿ ಅಖಾಡಕ್ಕೂ ಇಳಿದು ಬ್ಯಾಟ್ ಬೀಸಿದ್ರು. ಹೀಗಾಗಿ ಈ ಸಲ ವಿಜಯ್ ಹಜಾರೆ ಟ್ರೋಫಿಗೂ ಕೂಡ ಕಂಬ್ಯಾಕ್ ಮಾಡುವಂತ ನಿರೀಕ್ಷೆಗಳಿವೆ. ಒಂದ್ ವೇಳೆ ಬ್ಯಾಟಿಂಗ್ ನಲ್ಲಿ ಫೇಲ್ಯೂರ್ ಆದ್ರೆ ಏಕದಿನ ಮಾದರಿಯಲ್ಲಿ ಈ ಇಬ್ಬರು ಲೆಜೆಂಡರಿ ಆಟಗಾರರಿಗೆ ಚಾನ್ಸ್ ಸಿಗೋದು ಡೌಟ್ ಇದೆ. ಮತ್ತೊಂದೆಡೆ ಭಾರತ ತಂಡದಲ್ಲಿ ಅವಕಾಶ ಪಡೆಯೋಕೆ ಯುವ ದಾಂಡಿಗರ ದಂಡೇ ಕಾದು ಕುಳಿತಿದೆ. 2027ರ ವಿಶ್ವಕಪ್ಗೆ ಶುಭ್ಮನ್ ಗಿಲ್ ಕ್ಯಾಪ್ಟನ್. ಇನ್ನು 2027ರ ಏಕದಿನ ವಿಶ್ವಕಪ್ ವರೆಗೆ ಭಾರತ ಒಟ್ಟು 8 ಏಕದಿನ ಸರಣಿಗಳನ್ನಾಡಲಿದೆ. ಇದರಲ್ಲಿ 24 ಪಂದ್ಯಗಳು ನಿಗದಿಯಾಗಿವೆ. ತವರಿನಲ್ಲಿ ದಕ್ಷಿಣ ಆಫ್ರಿಕಾ ಹಾಗೆ ನ್ಯೂಜಿಲೆಂಡ್ 2 ಬಾರಿ ಪ್ರವಾಸ ಕೈಗೊಳ್ಳಲಿವೆ. ಅಫ್ಘಾನಿಸ್ತಾನ, ವೆಸ್ಟ್ ಇಂಡೀಸ್, ಶ್ರೀಲಂಕಾ, ಆಸ್ಟ್ರೇಲಿಯಾ, ಇಂಗ್ಲೆಂಡ್ ವಿರುದ್ಧ ಸರಣಿಯಲ್ಲಿ ಪಾಲ್ಗೊಳ್ಳಲಿದೆ ಭಾರತ. ಹೀಗಾಗಿ ಮುಂಬರುವ ವಿಶ್ವಕಪ್ಗೆ ಸಕ್ರಿಯ ಆಟಗಾರರನ್ನೇ ಕ್ಯಾಪ್ಟನ್ ಆಗಿ ನೇಮಿಸೋಕೆ ಮುಂದಾಗಿರುವಂತಹ ಬಿಸಿಸಿಐ ಮ್ಯಾನೇಜ್ಮೆಂಟ್ ಹೊಸ ನಾಯಕನ ಆಯ್ಕೆಗೆ ಚಿಂತನೆ ನಡೆಸ್ತಾ ಇದೆ. ಅದು ಕೂಡ ಪ್ರಿನ್ಸ್ ಶುಭ್ಮನ್ ಗಿಲ್ ಹೆಗಲಿಗೆ ಏಕದಿನ ಮಾದರಿಯ ನಾಯಕತ್ವ ಕೂಡ ಬೀಳುವಂತ ಸಾಧ್ಯತೆ ಇದೆ. ಈಗಾಗಲೇ ಇಂಗ್ಲೆಂಡ್ ಸರಣಿಯ ತಮ್ಮ ಚೊಚ್ಚಲ ನಾಯಕತ್ವದಲ್ಲಿ ಗಮನ ಸೆಳೆದಿರುವಂತಹ ಯುವ ಕ್ರಿಕೆಟಿಗ ಶುಭ್ಮನ್ ಗಿಲ್ ಭಾರತದ 3 ಮಾದರಿ ತಂಡಗಳ ಭವಿಷ್ಯದ ನಾಯಕನಾಗುವಂತ ಸಾಧ್ಯತೆ ಇದೆ. ಅದು ಅಲ್ಲದೆ ರೋಹಿತ್ ಶರ್ಮಾ ಹಾಗೆ ವಿರಾಟ್ ಕೊಹ್ಲಿ ಅವರ ನಿವೃತ್ತಿ ಹಿಂದೆ ಹೆಡ್ ಕೋಚ್ ಆಗಿರುವಂತಹ ಗೌತಮ್ ಗಂಭೀರ್ ಅವರ ಸಿದ್ಧಾಂತ ಕೂಡ ಅಡಗಿದೆ. ಗೌತಮ್ ಗಂಭೀರ್ ಭಾರತ ತಂಡದ ಕೋಚ್ ಆದಾಗ ಸ್ಟಾರ್ ಸಂಸ್ಕೃತಿಯನ್ನ ಕೊನೆಗೊಳಿಸಬೇಕು ಅಂದಿದ್ರು. ಈ ಹಿಂಟ್ ಸಿಕ್ಕ ಮೇಲೆಯೇ ಹಾಗೆ ತಂಡದಿಂದ ಕೈ ಬಿಡುವಂತ ಸಾಧ್ಯತೆಗಳು ಕೇಳಿ ಬಂದ ಮೇಲೆ ರೋಹಿತ್ ಶರ್ಮಾ ಮತ್ತು ಕೊಹ್ಲಿ ಟೆಸ್ಟ್ ಕ್ರಿಕೆಟ್ನಿಂದಲೂ ಕೂಡ ನಿವೃತ್ತಿಯನ್ನ ಘೋಷಣೆ ಮಾಡಿದ್ರು. ಒಟ್ನಲ್ಲಿ ಈಗಾಗಲೇ ಭಾರತ ತಂಡ ಸೂರ್ಯಕುಮಾರ್ ಯಾದವ್ ಅವರ ನಾಯಕತ್ವದಲ್ಲಿ T20I ಫಾರ್ಮೆಟ್ ಹಾಗೆ ಟೆಸ್ಟ್ ಪಂದ್ಯಗಳಲ್ಲಿ ಶುಭ್ಮನ್ ಗಿಲ್ ನಾಯಕತ್ವದಲ್ಲಿ ಅಂದ್ರೆ ಹೊಸ ನಾಯಕರ ಅಡಿಯಲ್ಲಿ ಯಶಸ್ವಿಯಾಗಿ ತಂಡವನ್ನು ರೂಪಿಸಲಾಗಿದೆ. ಇದೀಗ ಏಕದಿನ ಮಾದರಿಯಲ್ಲೂ ಕೂಡ ಇದೇ ರೀತಿ ಆಗುವಂತ ನಿರೀಕ್ಷೆ ಇದೆ. ಅಂತಿಮವಾಗಿ ನಿಮ್ಮ ಪ್ರಕಾರ 2027ರ ವಿಶ್ವಕಪ್ ವೇಳೆಗೆ ರೋಹಿತ್ ಮತ್ತು ಕೊಹ್ಲಿ ಏಕದಿನ ಮಾದರಿಯಲ್ಲಿ ಕಂಟಿನ್ಯೂ ಆಗ್ಬೇಕಾ ಅಥವಾ ಹೊಸ ನಾಯಕನ ಆಯ್ಕೆ ಜೊತೆ ಹೊಸಬರಿಗೆ ಚಾನ್ಸ್ ಕೊಡ್ಬೇಕಾ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.